ಡಿಡಕ್ಟ್ ಆಗ್ತದೆ. ಆಗ್ತದೆ. ಪ್ಯೂಬಿಸೆಂಟ್ ಅಲ್ಲ ಆ ಫ್ಲವರಿಂಗು ಇದು ಸ್ಟೆಮ್ಮು. ಅದು ಪ್ಯೂಬಿಸೆಂಟು. ಹೂವು ನೋಡಿದರೆ ಎಷ್ಟು ಪೆಟಲ್ಸ್ ಇದೆ ಇದರಲ್ಲಿ? 6 ಇದೆ. 5ರಿಂದ 6 ಇದೆ. ಸಣ್ಣದಾದ್ರೆ ಇದೆ ಪ್ರಾಬ್ಲಮ್. ಸೊ ಲೀವ್ಸು ಚೆನ್ನಾಗಿರೋ ಲೀವ್ಸ್ ಇದೆಯಲ್ಲಾದರೂ ಎಲ್ಲ ಹುಳ ತಿಂದಿದೆ. ಅದೇ ಐಡೆಂಟಿಫಿಕೇಷನ್ಗೆ ಓಕೆ. ಸೊ ಒಟ್ಟು ಬೆಳೆ ಹೂವು ಅಂತ ಹೇಳ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಕಾಣೋದೇ ಇಲ್ಲ ಇದು, ಅಷ್ಟು ಸಣ್ಣದು. ಸ್ಮೆಲ್ ಏನಿಲ್ಲ, ಸ್ಮೆಲ್ಲು ಇಲ್ಲ. ಓಕೆ ಬಿಡು. ಬಾರ್ಕು ಇನ್ನೊಂದಷ್ಟು ಫೋಟೋ ಹೊಡ್ಕೊಂಬಿಡೋದು ಅದರದೆಲ್ಲ. ಸೊ ದಿಸ್ ಲ್ಯಾಗರ್ಸ್ಟೇಮಿಯಾ ಇಸ್ ಅವರ್ ಕನ್ನಡ ನಂದಿ ಟ್ರೀ. ಇಟ್ ಈಸ್ ವೆರಿ ವ್ಯಾಲ್ಯುಯಬಲ್ ವುಡ್. And a bit slow growing and hard to germinate, so their population is dwindling. There's only one Lagerstemia that is easy to propagate, that is there in all the cities and all. Rest of the Lagerstemias are quite difficult to propagate, and this one it has this peeling kind of bark. So that is one sign. There are some of the trees are there that have this kind of bark. One is the Tanogysis, axlewood, then this Nandi. Nandi trees, Nandi climbers also there, that Dalbert. Lagerstemia climber, Lagerstemia 1 or 2 climbers are there. Oh, this is how it looks very beautiful. ಇದರದ್ದು ಬಣ್ಣ ನೋಡಿ ಹೆಂಗಿದೆ ಅಂತ ಇಲ್ಲಿ. ಮಲ್ಟಿಪಲ್ ಕಲರ್. ಸೊ ಇದ್ರದ್ದು ಲ್ಯಾಗರ್ಸ್ಟೇಮಿಯದ್ದು ಏನಂದರೆ ಇದೊಂದು ಈ ಸಿಪ್ಪೆ ಥರ ಬಿಡಿಸ್ಕೊಂಬರುತ್ತೆ ಇದ್ರದ್ದು ಬಾರ್ಕು. ಆಮೇಲೆ ಸ್ಮೂತು ವೈಟು 2-3 ಲ್ಯಾಗರ್ಸ್ಟೇಮಿಯಾ ಈ ಥರ ಇದೆ. ಒಂದು ಲ್ಯಾಗರ್ಸ್ಟೇಮಿಯಾ ಸ್ಪೀಷಿಯಸ್ ಅನ್ನೋ ಯಾವುದೋ ಒಂದು ಸಿಟಿ ಒಳಗೆಲ್ಲ ಕಾಣುತ್ತಲ್ಲ ಕೆಂಪು ಹೂ ಇರೋದು, ಅದೊಂದು ಈಸಿ ಟು ಪ್ರಾಪಗೇಟ್. ಇವೆಲ್ಲ ಜರ್ಮಿನೇಷನ್ ಪರ್ಸೆಂಟೇಜ್ ತುಂಬ ಕಮ್ಮಿ ಅಂತೆ. ಮತ್ತು ಅದಕ್ಕೆ ಸಿಕ್ಕಾಪಟ್ಟೆ ಇದು ಏನೋ ಸ್ವಲ್ಪ ಉಪಾಯ ಎಲ್ಲ ಮಾಡಬೇಕು. ಅದು ಬೀಜ ರೆಡಿ ಹಾಕೋ ತಕ್ಷಣ ಇದು ಪ್ಲಾಂಟಿಂಗ್ ಮಾಡಬೇಕಂತೆ, ಹಂಗೆಲ್ಲ ಇದೆ. ಸೊ ದಿಸ್ ಈಸ್ ಒನ್ ಆಫ್ ದ ನಂದಿ ಲ್ಯಾಗರ್ಸ್ಟೇಮಿಯಾ parvifolia, or 2-3 of them are there, which I am also a bit confused about this Lagerstemias. Anyhow, this is on the roads from Soraba to Shikaripura. It is called Are Malnadu. That is, it is neither Malnad nor Bailsime, and fast getting converted into that Malnad character is going. Last of the big trees are getting chopped and it is all getting farmed. So that is the Nandi tree, famous Nandi of Karnataka.